ಬಾಳೆ ಎಲೆ ಹಾಕೋಕೆ ಮುಂಚೆ ಒಂದು ಕತೆ ಹೇಳ. ಕರಳು ಕಿವುಚುತ್ತೆ. ಕಿವುಚಲ್ಲ ಹೇಳಮ್ಮ. ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಪಬ್ಲಿಕ್ ಟಿವಿ ಎಂಬ ಘೋಷವಾಕ್ಯದೊಂದಿಗೆ ಫೆಬ್ರವರಿ 12, 2012ರಂದು ಲೋಕಾರ್ಪಣೆಗೊಂಡ ನಿಮ್ಮ ಪಬ್ಲಿಕ್ ಟಿವಿಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಬ್ಬಬ್ಬಾ, ಲಾಟ್ರಿ. ನಮ್ಮನ್ನ ಬೆರಳು ಹಿಡಿದು ನಡೆಸಿದ, ಬೆನ್ನು ತಟ್ಟಿ ಬೆಂಬಲಿಸಿದ, ತಪ್ಪು ಮಾಡಿದಾಗ ತಿದ್ದಿದಂತಹ ವೀಕ್ಷಕ ಮಹಾಪ್ರಭುಗಳಿಗೆ ನಾವು ಚಿರಋಣಿ. ನಿಮ್ಮನ್ನು ಅವತ್ತಿನಿಂದ ಸೋಲ್ದಂಗೆ ನೋಡ್ಕೊಂಡಿದ್ದೀವಿ. ನಿಮ್ಮ ಕಿರೀಟ ಬೀಳ್ದಂಗೆ ಕಾದಿದ್ದೀವಿ. ಥ್ಯಾಂಕ್ ಯು. ಇದೇ ಪ್ರೀತಿ ಪ್ರೋತ್ಸಾಹ ಸದಾ ತೋರಿಸ್ತಾರೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳಣ್ಣ. ನಮಸ್ಕಾರ, ಪಬ್ಲಿಕ್ ಟಿವಿಗೆ ಸ್ವಾಗತ. ಈ ಮಾತನ್ನ ಹೇಳಲಿಕ್ಕೆ 6 ತಿಂಗಳಿನಿಂದ ಕಾಯ್ತಾ ನಿಂತಿದ್ವಿ ನಾನು, ನನ್ನ ಸಹೋದ್ಯೋಗಿಗಳು. ನಿಮಗೆ ನಮಸ್ಕಾರವನ್ನು ಹಾಕ್ತಾ ತಲೆ ಬಗ್ಗಿಸ್ತೀವಿ ಹೊರತು ಇನ್ಯಾರಿಗೂ ತಲೆ ಬಗ್ಸಲ್ಲ ನಾವು ಅನ್ನೋ ಘೋಷವಾಕ್ಯದೊಂದಿಗೆ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಯಾರ ಆಸ್ತಿಯೂ ಅಲ್ಲ ಇದು, ಇದು ನಿಮ್ಮ ಟಿವಿ. ಜನರಿಗಾಗಿ, ಜನರಿಗೋಸ್ಕರ ಆರಂಭಗೊಳ್ತಿರೋ ಪಬ್ಲಿಕ್ ಟಿವಿಯನ್ನ. ಜನರಿಂದ ನಾನು ಮೇಲೆ ಬಂದೆ, ಹೊಗೆಯ ಪಕ್ಕಕ್ಕೆ ಜನರಿದ್ದರೆ ನನ್ನ ಬೆನ್ನ ಹಿಂದೆ. ಪಬ್ಲಿಕ್ ಟಿವಿ ಅಂದ್ರೆ ಪಬ್ಲಿಕ್ ಅಲ್ಲೂ ನಂಗೆ ಗೊತ್ತು ಅನ್ನೋ ಮಟ್ಟಿಗೆ ಪಬ್ಲಿಕ್ ಟಿವಿ ಹೆಸರುವಾಸಿಯಾಗಿದೆ. ಸ್ವಲ್ಪ ಘಾಟ ಆಯ್ತು, ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೂಪರ್. ಅದಕ್ಕೆ ಕಾರಣವಾದಂಥವ್ರು ನಮ್ಮ ಪ್ರೀತಿಯ ಪ್ರೇಕ್ಷಕರು. ಇವತ್ತು ನಮ್ಮ ಪ್ರೀತಿಯ ಪ್ರೇಕ್ಷಕರನ್ನ ಉದ್ದೇಶಿಸಿ ನಮ್ಮ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಅವರು ಮಾತನಾಡ್ತಾರೆ. ಹಲೋ ನಮಸ್ಕಾರ, ನಾನು ರಂಗನಾಥ್. ಅಖಾಡ ಸಜ್ಜಾಗಿದೆ. ನಾನು ರಂಗನಾಥ್. ಈಗ 9 ಗಂಟೆಯ ಸಮಯ. ಏನಯ್ಯ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಟೈಮ್ ಸೆನ್ಸ್ ಇಲ್ಲ. ಬ್ರೈನ್ ಸ್ವಲ್ಪ ಸ್ಟ್ರಕ್ ಆಗಿ ಹೋಯ್ತು ಬ್ರದರ್. ಬಿಗ್ ಬುಲೆಟಿನ್ಗೆ ಸ್ವಾಗತ ಅಂತ ಹೇಳಕ್ ಆಗಲ್ಲ ಅಷ್ಟೇ. ಕಾಮಿಡಿ ಮಾಡಿದ್ರ ಒಳ್ಳೆ ಯಜಮಾನ್ರು. ನೀವು ಸ್ವಲ್ಪ ಯಾಕೋ ಇತ್ತೀಚೆಗೆ ಸ್ವಲ್ಪ ತಣ್ಣಗಾಗ್ಬಿಟ್ರಿ ಅಂತ ಅಭಿಪ್ರಾಯ. ಕನ್ನಡಿಗರು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಗಳು. ಹಾಗೆಂದ ಮಾತ್ರಕ್ಕೆ ನಾವು ಹೇಡಿಗಳಲ್ಲ. ನಮ್ಮನ್ನು ಕೆಣಕಿದರೆ ನಾವು ಹಸಿದ ಹೆಬ್ಬುಳಿಗಳಾಗುತ್ತೇವೆ. ಯಾರ ಮೇಲೂ ವೈಯಕ್ತಿಕವಾದ ವೈಷಮ್ಯವನ್ನ ಸಾಧಿಸದೆ ಸುದ್ದಿಯನ್ನ ಹೀಗೂ ಕೊಡಬಹುದು ಮತ್ತು ಪ್ರೀತಿಯನ್ನ ಉಳಿಸ್ಕೋಬಹುದು ಅನ್ನಕ್ಕೆ ನನ್ನ ಪ್ರಕಾರದಲ್ಲಿ ಮುಖ್ಯಮಂತ್ರಿಗಳ ಈಗೊಂದು ಸಾಕ್ಷಿ. ನಾನು ಸುಮ್ಮನೆ ಹಿಂಗೆ ಕೂತ್ಕೋಬೇಕಿತ್ತು. ಅವ್ರು ಏನೇ ವ್ಯಂಗ್ಯ ಮಾಡಿದ್ರು ಕೂಡ ಹೌದು ಸರ್ ನೀವೇ ಅದ್ಭುತ ಅನ್ಬೇಕಿತ್ತು ನಾನು ಅಂತ ಪರಿಸ್ಥಿತಿಲಿ ಇತ್ತು. DK ಶಿವಕುಮಾರ್ ಅವರು ಇವತ್ತು ನಮ್ಮ ಅತಿಥಿಯಾಗಿ ಇವತ್ತಿದ್ದಾರೆ. ಫ್ಲಾಶ್ ಬ್ಯಾಕ್. ನೆನ್ನೆ ತಾನ ರಾಜನ ಹತ್ರ ಹೇಳ್ತಿದ್ದಲ್ಲ, ಈ ತೊಟ್ಟಿ ನನ್ ಮಗ ಸಿಗ್ಲಿ ಆಕನ್ ಕತ್ರಸಾಕ್ತೀನಿ ಅಂತ. ಸಿಕ್ಕಿದನಲ್ಲ 4 ತದ್ಕೋ. ಅವತ್ತಿನ ದಿನ ಅವರು ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಅವತ್ತವರು KPCC ಅಧ್ಯಕ್ಷರಾಗಿದ್ರು. ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ. ಗೊತ್ತಿಲ್ಲ ಭಗವಂತ ಕೈ ಹಿಡ್ಕೊಂಡು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೋ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಐ ಹ್ಯಾವ್ ನೋ ಐಡಿಯಾ. ಡು ಯು ಹ್ಯಾವ್ ಎನಿ ಐಡಿಯಾ? ಏನೆಲ್ಲ ಒಗ್ಯಾಕೊಂಬಿಟ್ರ? ಇಲ್ಲ, ಅವ್ರಿಗೆ ಇತ್ತೀಚೆಗೆ ಒಂದು ನ್ಯಾಕನ್ ಕಲ್ತಿದ್ದಾರೆ ಅವರು. ಅವ್ರಿಗೆ ಬೇಡ ಅನ್ನಿಸ್ದಾಗ ಇದನ್ನ ನಾನು ತುಂಬಾ ತಿಳ್ಕೊಂಡು ನಿಧಾನಕ್ಕೆ ಹೇಳ್ತೀನಿ ಅನ್ಬಿಟ್ಟು ಖಾಲಿ ಮಾಡ್ಬಿಡ್ತಾರೆ ಜಾಗನ. ಯಾವನ್ ಮೇಲೆ ನಾ ಕೈ ಮಾಡೋದಕ್ಕಿಂತ ಮುಂಚೆ ಅವನ್ ಪವರ್ ತಿಳ್ಕೋಬೇಕು ಕಲ. ಅವನು ಈಕಿದ್ರೆ ನಾವು ಕೈ ಎತ್ತಬೇಕು, ನಾವೇ ಈಕಿದ್ರೆ ಅವನಿಗೆ ಸೆಕೆಂಡ್ ಹ್ಯಾಂಡ್ಲು ಮಾಡ್ಬೇಕು ಕಲ. ಈ ಸಂದರ್ಭದಲ್ಲಿ ಫಸ್ಟ್ 1-2-3 ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಆಡ್ತಾರೆ ಈಗ ಅಂತ ಅನ್ಕೊಂಡು ಅವ್ರ ಕೈಗೆ ಒಂದು ಮೈಕನ್ನ ದಯಪಾಲಿಸ್ತೀನಿ. ಇವತ್ತು ಒಂದು ಹೆಣ ಬರ್ಬೇಕಾದ್ರೆ 4 ಜನ ಬೇಕು ಅಂತಾರೆ. ಅಂತದ್ರಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮನ ಒಬ್ಬ ವ್ಯಕ್ತಿ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಯಶಸ್ವಿಗೊಳಿಸಿದ್ದಾನೆ. Sube el mic, que vamos, para la gozadera full, baby.